ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಅಸಮಾಧಾನ ಸ್ಫೋಟ. ಅಸಮಾಧಾನಿತ ಶಾಸಕರ ಸಮಾಧಾನಕ್ಕೆ ತಯಾರಿ ನಡೀತಾ ಇದೆ. ಹಂತ ಹಂತವಾಗಿ ಶಾಸಕರುಗಳ ಜೊತೆ ಸಿಎಂ ಚರ್ಚೆಯನ್ನ ನಡೆಸ್ತಾರೆ. ಪ್ರತ್ಯೇಕವಾಗಿ ಶಾಸಕರ ಜೊತೆ ಮಾತನಾಡುವ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಸಿಎಂ ಡಿಸಿಎಂರಿಂದ ಶಾಸಕರ ಜೊತೆ ಪ್ರತ್ಯೇಕ ಚರ್ಚೆಯನ್ನು ನಡೆಸಲಾಗುತ್ತೆ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗತ್ತೆ? ಆಶ್ವಾಸನೆಗಳನ್ನು ಕೊಡಬೇಕಾಗತ್ತೆ. ಆಯಿತು, ಇವಾಗ ನಿಮಗೆ ಸಿಕ್ಕಿಲ್ವಾ, ಮುಂದೆ ಸಿಗತ್ತೆ, ಖಂಡಿತ ಹೈಕಮಾಂಡ್ ಕೂಡ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಿರುತ್ತೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ಸ್ಥಾನಮಾನ ಸಿಗುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಜೊತೆಗೆ ಕೆಲಸಗಳನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಜೊತೆಗೆ ಕ್ಷೇತ್ರವಾರು ಅವರಿರುವಂಥ ವರ್ಚಸ್ಸಿಲೆಲ್ಲವನ್ನ ಪರಿಗಣನೆಗೆ ತೆಗೆದುಕೊಂಡು ಮುಂದೆ ನಾವು ನಿಮಗೆ ಉತ್ತಮ ಅವಕಾಶಗಳನ್ನ ಕೊಡ್ತೀವಿ ಅಂತ ಹೇಳಿ ಸಮಾಧಾನ ಮಾಡುವಂತಹ ಕೆಲಸ ಈಗ ನಡೀಲೇಬೇಕಾಗಿದೆ. ಇಲ್ಲಾಂದರೆ ಪಕ್ಷಕ್ಕೆ ಇದು ಡ್ಯಾಮೇಜ್. ಪಕ್ಷದಲ್ಲಿ ಅಸಮಾಧಾನ ಸ್ಫೋಟಗೊಂಡ್ರೆ ಬಂಡಾಯ ಹೇಳೋ ಸಾಧ್ಯತೆಗಳು ಬಹಳಷ್ಟಿರುತ್ತೆ. 2028 ಭಾರಿ ದೂರ ಏನಿಲ್ಲ, 1.5 ವರ್ಷ. ಇಂಥ ಸಂದರ್ಭದಲ್ಲಿ ಬಹಳಷ್ಟು ಜನರನ್ನು ಎದುರಾಕೊಳ್ಳೋಕ್ಕೂ ಆಗಲ್ಲ. ಹಾಗಂತ ಇರೋದೇ 20 ಸ್ಥಾನ, 50 ಜನ ಆಕಾಂಕ್ಷಿಗಳಿದ್ರು, ಎಲ್ರಿಗೂ ಸಚಿವ ಸ್ಥಾನನೂ ಕೊಡೋಕ್ಕಾಗಲ್ಲ. ಜೊತೆಗೆ ಇವ್ರು ತಗೊಂಡೋಗಿ ಪಟ್ಟಿನೇ ಫೈನಲೈಸ್ ಮಾಡಿಲ್ಲ, ಹೈಕಮಾಂಡ್ ತುಂಬ ಫಿಲ್ಟರ್ ಮಾಡಿದೆ. ಹಾಗಾಗಿ ಸಂಪುಟ ವಿಸ್ತರಣೆಯ ಬೆನ್ನಲ್ಲಿಗೆ ಏನು ಅಸಮಾಧಾನ ಸ್ಫೋಟಗೊಂಡಿದೆ ಪಕ್ಷದ ಒಳಗೆ, ಅಸಮಾಧಾನಿತ ಶಾಸಕರ ಸಮಾಧಾನಕ್ಕೆ ತಯಾರಿ ಮಾಡ್ಕೊಳ್ಳಲಾಗ್ತಾ ಇದೆ. ಆಗ ಡೈರೆಕ್ಟ್ 1-to-1 ಮೀಟಿಂಗ್ ಕರೆಯಲಾಗುತ್ತೆ. ನೇರವಾಗಿ ಕೂರಿಸ್ಕೊಂಡು ಹಿಂಗಲ್ಲ, ಹಿಂಗೆ ಹೈಕಮಾಂಡ್ ಈ ಥರ ನಿರ್ಣಯ ತೆಗೆದುಕೊಂಡಿದೆ, ಜಾತಿವಾರು, ಸಮುದಾಯವಾರು, ಪ್ರಾದೇಶಿಕವಾರು ಇಂಥ ನಿರ್ಣಯಗಳನ್ನು ಕೈಗೊಳ್ಳಲಾಗಿರುತ್ತೆ ಅಂತ ಚರ್ಚೆ ಮಾಡ್ತಾರೆ. ನೋಡಿ, ಇಷ್ಟೇ ಅಲ್ಲ, ಮಹಿಳೆಯರಿಗೆ ಸಚಿವ ಸ್ಥಾನ ಸಿಗದ ಬಗ್ಗೆ ಕೂಡ ಸಿಎಂ ಸ್ಪಷ್ಟನೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಸಂಪುಟದಲ್ಲಿ ಹೆಣ್ಣು ಮಕ್ಕಳೇ ಇಲ್ಲ ಎನ್ನುವಂಥ ಪ್ರಶ್ನೆ ಇದೆ. ಆಗತ್ತೆ, ಡೆಪ್ಯೂಟಿ ಸ್ಪೀಕರ್ ಹೆಣ್ಣು ಮಗಳನ್ನೇ ಮಾಡಿದ್ದೇವೆ, ಮಹಿಳೆಯರಿಗೆ ನಮ್ಮ ಪಕ್ಷ ಮನ್ನಣೆ ನೀಡುತ್ತೆ, ಶೀಘ್ರದಲ್ಲೇ ಮಹಿಳಾ ಸಚಿವರ ನೇಮಕ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ನೆನ್ನೆ ಗಾಯತ್ರಿ ಶಾಂತೇಗೌಡ ಅವರನ್ನ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಪಟ್ಟಿಯಲ್ಲಿ ಹೆಸರಿದ್ರು ಕೂಡ ಲಾಸ್ಟಲ್ಲಿ ಕೈ ಬಿಡಲಾಯ್ತಲ್ವಾ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಡೆಪ್ಯೂಟಿ ಆಗಿ ನಾವೇ ಮಾಡಿದ್ದೀವಿ, ಜೊತೆಗೆ ಹೆಣ್ಣು ಮಕ್ಕಳೇ ಇಲ್ಲ ಅನ್ನುವಂಥ ಪ್ರಶ್ನೆ ಇದೆ. ನೋಡಿ, 2ನೇ ಪಟ್ಟಿಯಲ್ಲಿ, ಅದರಲ್ಲೂ ಕೂಡ 2ನೇ ಪಟ್ಟಿಯಲ್ಲಿ ಹೆಣ್ಣು ಮಕ್ಳಿಗೆ ಹಂಗಾದ್ರೆ ಅವಕಾಶನೇ ಇಲ್ವಾ? ಬಹಳಷ್ಟು ಬಾರಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು ಹೆಣ್ಮಕ್ಳಿಗೆ ಅವಕಾಶ ಬೇಕು ಅಂತ, ಯುವ ಜನತೆಗೆ ಅವಕಾಶ ಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಆದರೆ 1ನೇ ಪಟ್ಟಿಲೂ ಇಲ್ಲ, 2ನೇ ಪಟ್ಟಿಲೂ ಇಲ್ಲ. ಹಿಂದೆ ಇದ್ದವರೆಲ್ಲ ಬೇರೆಯವ್ರಿಗೆ ಅವಕಾಶ ಕೊಡ್ತೀವಿ ಅಂತ ಇದ್ರು, ಅವಕಾಶ ಕೊಟ್ಟಿದ್ದನ್ನು ಕಿತ್ಕೊಂಡ್ಬಿಟ್ರು. ಹೆಂಗಿದು ಕಥೆ ಅಂತ ತುಂಬ ಪ್ರಶ್ನೆಗಳಿದ್ದಿತ್ತಲ್ಲ. ಹಾಗಾಗಿ ನೋಡಿ, ಅವಕಾಶ ಇದೆ. ಈಗ ನೋಡಿ, ಡೆಪ್ಯೂಟಿ ಸ್ಪೀಕರ್ ಆಗಿ ಹೆಣ್ಮಗಳನ್ನೇ ಆಯ್ಕೆ ಮಾಡಿಲ್ವಾ, ಮಹಿಳೆಯರಿಗೆ ನಮ್ಮ ಪಕ್ಷ ಮನ್ನಣೆ ನೀಡುತ್ತೆ, ಶೀಘ್ರದಲ್ಲೇ ಮಹಿಳಾ ಸಚಿವರ ನೇಮಕ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಯಾರ ಹೆಸರು ಬರುತ್ತೆ ಅನ್ನೋದು ಬಹಳಷ್ಟು ಕುತೂಹಲ. ಇಲ್ಲಿ ನಯನಾ ಮೋಟಮ್ಮ ಅವರ ಹೆಸರು, ಆರತಿ ಹೆಸರು, ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಇರಬಹುದಾ ಅನ್ನುವಂಥ ಪ್ರಶ್ನೆಗಳೆಲ್ಲ ಇದೆ. ಹಾಗಾಗಿ ಆದಷ್ಟು ಬೇಗ ಶೀಘ್ರದಲ್ಲೇ ಮಹಿಳಾ ಸಚಿವರ ನೇಮಕ ಮಾಡ್ತೇವೆ ಅಂತ ಕೂಡ ಈ ಸಂದರ್ಭದಲ್ಲಿ ಡಿ.ಕೆ.ಶಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೇಳ್ತೀರಂದ್ರೆ ನನಗೆ ಅರಿವಿದೆ, ಏನೇನು ಪಾಯಿಂಟ್ ಆಗ್ತೀರಿ, ತುಮಕೂರು ಮೀಟಿಂಗು, ಅಲ್ಲಿ ಮೀಟಿಂಗು, ಕೋಲಾರ ಮೀಟಿಂಗು, ಚಿಕ್ಕಬಳ್ಳಾಪುರ ಮೀಟಿಂಗು, ಶಿವಮೊಗ್ಗ ಮೀಟಿಂಗು, ರಾಯಚೂರು ಮೀಟಿಂಗು, ಬಳ್ಳಾರಿ ಮೀಟಿಂಗು ಎಲ್ಲ ಹೇಳ್ತೀರಿ ನೀವೆಲ್ಲ, ಬಿಜಾಪುರ ಮೀಟಿಂಗ್ ಎಲ್ಲ. ಕೆಲವು ಪ್ರಶ್ನೆಗಳು ಅವ್ರು ಹೆಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ ಎಲ್ಲ ಹೇಳ್ತೀರಿ. ಈ ನಡ್ಕೊಂಡು ಬಂದಂಥ ಪದ್ಧತಿ ಇದೆಯಲ್ಲ, ಇದು ಏನು ಮಾಡ್ತೀರಿ, 33 ಸ್ಥಾನ ಮೊದಲಾದರೆ ಬೇಕಾದಷ್ಟು ಎಷ್ಟು ಜನ ಬೇಕಾದ್ರೂ ತಗೊಳ್ಳುವಂಥ ಅವಕಾಶ ಕೃಷ್ಣ ಅವ್ರ ಕಾಲಕ್ಕೆ ಮುಗಿದೋಯ್ತು. ಈಗ 15%ಗೆ ಲಿಮಿಟೇಷನ್ ಮಾಡಿದೆ. ಕಂಪಲ್ಸರಿ ಅಪ್ಪರ್ ಹೌಸಲ್ಲಿ ಒಬ್ಬರು ಇರಲೇಬೇಕಾಗಿದೆ. ಸೊ ಈ ಪದ್ಧತಿ ಇದೆ. ಆಮೇಲೆ ನಿಮಗೆ ಈಗ ಹೆಣ್ಮಕ್ಳಿಲ್ಲ ಅಂತ ಒಂದು ಪ್ರಶ್ನೆ ಅದಾಗ್ತದೆ, ಫಿಲ್ ಮಾಡ್ತೀವಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಹೆಣ್ಮಕ್ಳು ಇರಲೇಬೇಕು. ನಮ್ಮ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ, ಮೊದಲು ಒಬ್ಬಳು ಹೆಣ್ಮಗಳು ಇದ್ದು, ಈಗ ಡೆಪ್ಯೂಟಿ ಸ್ಪೀಕರ್ ಕೊಟ್ಟಿದ್ದೀವಿ, ಮಂತ್ರಿಗೂ ಮಂಡಲಕ್ಕೂ ನಮ್ಮ ಪಕ್ಷ ಅದಕ್ಕೆ ನನಗೆ ಮಾರ್ಗದರ್ಶನ ಕೊಡ್ತದೆ. ಸೊ ಆದರೂ ಕೂಡ ಈಗ ನಾನು ಇಷ್ಟೊತ್ತು ಕ್ಯಾಬಿನೆಟ್ ಮೀಟಿಂಗಲ್ಲಿ ಏನೇನು ಸವಾಲುಗಳಿದೆ, ಏನೇನು ಸಮಸ್ಯೆಗಳು ಬರ್ಬೋದು, ಇವೆಲ್ಲ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಏನೇನು ಪ್ರಶ್ನೆ ಕೇಳ್ತೀರಂದ್ರೆ ನನಗೆ ಅರಿವಿದೆ, ಏನೇನು ಪಾಯಿಂಟ್ ಆಗ್ತೀರಿ.